ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಅಶ್ವಿನಿ. ತುಂಬ ದಿವಸ ಆಯಿತು ವೀಡಿಯೋನ ಅಪ್ಲೋಡ್ ಮಾಡಿ, ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಗೋಲ್ಡ್ ಶಾಪಲ್ಲಿ ಕೂತಿದ್ದೀನಿ ಅನ್ಕೋತಾ ಇದ್ದೀರಾ? ನಮ್ಮದು ಇವತ್ತು 6th ಆ್ಯನಿವರ್ಸ್ರಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಏನಾದರೂ ಒಂದು ಗಿಫ್ಟ್ ಕೊಡ್ಸೋಣ ಅಂತ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದರು. ಇವತ್ತಂತಲೇ ಇಲ್ಲ, ಅವ್ರು ಯೂಶ್ವಲಿ ಬರ್ತ್ಡೇ ಆಗಲಿ ಇಲ್ಲ ಆ್ಯನಿವರ್ಸ್ರಿ ಆಗಲಿ ಇದೊಂದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಗಿಫ್ಟ್ ಕೊಡಬೇಕಂದ್ರೆ ಅದು ಗೋಲ್ಡ್ ಅಥವಾ ಸಿಲ್ವರ್ ಆಗಿರುತ್ತೆ. ನೀವೇ ನೋಡ್ತಿದ್ರಲ್ಲ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ತಾ ಹೋಗಿದೆ. 1 ಗ್ರಾಮ್ಗೆ ಆಲ್ಮೋಸ್ಟ್ 10,000 ಕೊಡಬೇಕಾಗಿ ಬಂದಿದೆ ಈಗ. ಸೊ ಯಾವಾಗ ನಿಮ್ಮ ಕೈಲಾಗುತ್ತೋ ಅದನ್ನು ಸ್ವಲ್ಪ ಆದರೂ ಗೋಲ್ಡ್ ಮೇಲೆ ಹಾಕಿಡಿ. ಅದು ಮುಂದೊಂದು ದಿವಸ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಜೊತೆಗೆ ಅಸೆಟ್ಸ್ ಆಗೋ ಇರುತ್ತೆ. ಸೊ ಈವ್ನಿಂಗ್ ತುಂಬಾ ಕಾಮ್ ಆ್ಯಂಡ್ ಕೂಲಾಗಿತ್ತು, ಮಳೆ ಬೇರೆ ಬರ್ತಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಡ್ರೈವ್ನ. ನನ್ನ ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಿತ್ತು. ಸೊ ಈ ಟೈಮ್ ನಾನು ಜಯನಗರ್ಗೆ ಹೋಗಿರಲಿಲ್ಲ, ಬಿಕಾಸ್ ಅಲ್ಲಿ ಹೋದರೆ ತುಂಬಾ ಕನ್ಫ್ಯೂಷನ್ ಮತ್ತು ತುಂಬಾ ಆಪ್ಷನ್ಸ್ ಇರೋದ್ರಿಂದ ಏನು ತೊಗೋಬೇಕು ಅಂತ ಫುಲ್ ಡೇ ಆಗುತ್ತೆ. ನಾನು ಯಾವಾಗೂ ತೊಗೊಂಡು ಬನ್ನೇರುಘಟ್ಟ ಶಾಪ್ಗೆ ಈ ಟೈಮು ಹೋಗಿದ್ವಿ ಮಲ್ಬಾರಲ್ಲಿ. ಸೊ ಅಲ್ಲಿ ಹೋಗಿ ನನಗೆ ನನಗೂ ನಮ್ಮ ಹಸ್ಬೆಂಡ್ಗೂ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಈ ಬ್ಯಾಂಗಲ್ಸ್. ಸೊ ಈ ಟೈಮ್ ಆ್ಯನಿವರ್ಸರಿ ಗಿಫ್ಟಾಗಿ ಅವ್ರು ನನಗೆ ಈ ಬ್ಯಾಂಗಲ್ಸ್ನ ಕೊಡಿಸಿದ್ರು. ಇದರ ಗ್ರಾಮ್ 33 ಗ್ರಾಮ್ಸ್ ಇದೆ. ಪ್ರೈಸ್ ಬಂದುಬಿಟ್ಟು ಅರೌಂಡ್ 3,75,000 ಆಯಿತು. ತುಂಬಾ ಹೈಕ್ ಆಗಿದೆ ಗೋಲ್ಡ್ ಪ್ರೈಸ್ ಮಾತ್ರ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಮ್ಮ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದನ್ನು, ನನಗೂ ತುಂಬಾ ಇಷ್ಟ ಆಯಿತು. ಹೇಗೂ ಆ್ಯನಿವರ್ಸರಿ ಇತ್ತಲ್ಲ ಅಂದ್ಬಿಟ್ಟು ಮನೆಗೆ ಬರೋದು ಲೇಟ್ ಆಗಿತ್ತು. ಫುಡ್ ಆರ್ಡರ್ ಮಾಡ್ಕೊಂಡ್ವಿ. ಇದೆಲ್ಲ ಹೋಮ್ ಫುಡ್ ಮುಂದೆ ಎಲ್ಲಿಗೂ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಟ್ರು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.